ಒಂದೆಡೆ ಬಲೆ ನೇಯ್ದು ಸರಿಪಡಿಸುತ್ತಿರುವ ಮೀನುಗಾರರು, ಇನ್ನೊಂದೆಡೆ ಲಂಗರು ಹಾಕಿದ ಬೋಟ್ಗಳ ಸುಸ್ಥಿತಿಯ ಪರಿಶೀಲನೆ. ಹೀಗೆ ಬಿಡುವಿಲ್ಲದ ಕಾರ್ಯದಲ್ಲಿ ಕಡಲ ಮಕ್ಕಳು ತೊಡಗಿರುವ ದೃಶ್ಯ ಗೋಕರ್ಣ ತದಡಿಯಲ್ಲಿ ಕಳೆದೆರಡು ದಿನದಿಂದ ಕಂಡುಬರುತ್ತಿದೆ. ಈ ವರ್ಷದ ಮೀನುಗಾರಿಕೆಯ ಹಂಗಾಮ ಮಂಗಳವಾರದಿಂದ ಪ್ರಾರಂಭವಾಗಲಿದ್ದು, ಮೀನುಗಾರರು ಭರ್ಜರಿ ತಯಾರಿಯಲ್ಲಿ ತೊಡಗಿಕೊಂಡಿದ್ದಾರೆ. ಬಲೆ ಹೆಣೆಯುವುದು, ಬೋಟ್ಗಳಲ್ಲಿ ಹಲವು ದಿನದವರೆಗೆ ತಂಗಲು ಬೇಕಾದ ಅಗತ್ಯ ಸಾಮಗ್ರಿಗಳ ಸಂಗ್ರಹಗಳನ್ನು ಮಾಡುತ್ತಿದ್ದಾರೆ. ಆರೋಗ್ಯ ತಪಾಸಣೆಗಾಗಿ ಸರ್ಕಾರಿ ಆಸ್ಪತ್ರೆಯತ್ತ ಆಗಮಿಸಿ ತಪಾಸಣಾ ವರದಿ ಪಡೆದು ತೆರಳುತ್ತಿದ್ದಾರೆ. ವರ್ಷದಲ್ಲಿ ಜೂನ್ ಮತ್ತು ಜುಲೈ ತಿಂಗಳು ಮಾತ್ರ ಮೀನುಗಾರರಿಗೆ ಬಿಡುವಿದ್ದು, ನಂತರ ಕಡಲ ಒಡಲಲ್ಲೇ ತಮ್ಮ ಬದುಕು ಸಾಗಿಸುವ ಶ್ರಮ ಜೀವನ ಇವರದ್ದಾಗಿದ್ದು, ಮೀನು ಬೇಟೆ ಉತ್ತಮವಾಗಿದ್ದರೆ ಮಾತ್ರ ಲಾಭದಾಯಕವಾಗಿದೆ. ಕಳೆದ ವರ್ಷ ಹವಾಮಾನದ ಅನುಕೂಲತೆಯಿಂದ ಉತ್ತಮ ಆದಾಯ ಗಳಿಸಿದ್ದು, ಈ ಬಾರಿಯೂ ಇದೇ ನಿರೀಕ್ಷೆಯಲ್ಲಿದ್ದಾರೆ. ಮೀನುಗಾರಿಕೆಗೆ ಬಳಕೆಯಾಗುವ ಕಾರ್ಮಿಕ ವರ್ಗದವರು ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸುತ್ತಿದ್ದಾರೆ. ತದಡಿ ಬಂದರಿನಲ್ಲಿ ಬಲೆ ಹೆಣೆದು ಸರಿಪಡಿಸುವುದು, ಬೋಟ್ಗಳು ಸುಸ್ಥಿತಿಯಲ್ಲಿದೆಯೇ ಎಂಬುದನ್ನು ಪರೀಕ್ಷಿಸುವ ಕಾರ್ಯ ಜೋರಾಗಿ ನಡೆಯುತ್ತಿದೆ. ತದಡಿ ಬಂದರಿನಲ್ಲಿ ಮೀನುಗಾರರಿಗೆ ತೊಂದರೆಯಾಗುತ್ತಿರುವ ಬಗ್ಗೆ ತದಡಿ ಮೀನುಗಾರರ ಸಹಕಾರಿ ಸಂಘದ ಅಧ್ಯಕ್ಷ ಉಮಾಕಾಂತ್ ಹೊಸಕಟ್ಟ ಕರಾವಳಿ ಮುಂಜಾವು ಡಿಜಿಟಲ್ನೊಂದಿಗೆ ಮಾತನಾಡಿ, ಅಳಿವೆ ಅಪಾಯಕಾರಿಯಾಗಿದ್ದು, ಹೂಳು ಎತ್ತುವುದು ಅಥವಾ ಬಂದರು ವಿಸ್ತರಣೆಯಾಗಲಿ, ಬ್ರೇಕ್ ವಾಟರ್ ಕಾಮಗಾರಿಯಾಗಲಿ ನಡೆದಿಲ್ಲ. ಈ ಬಗ್ಗೆ ಸಂಘದಿಂದ ಹಲವು ಬಾರಿ ಸರ್ಕಾರಕ್ಕೆ ಒತ್ತಾಯಿಸುತ್ತಾ ಬಂದರೂ ಈ ಹಿಂದಿನಂತೆ ಮೀನುಗಾರಿಕೆ ಅಧಿಕಾರಿಗಳು ಹಾಗೂ ಸರ್ಕಾರ ನಿರ್ಲಕ್ಷಿಸುವ ಚಾಳಿ ಇಲ್ಲಿಯವರೆಗೂ ಮುಂದುವರೆದಿದೆ. ಆದರೆ ಮೀನುಗಾರರ ಸಚಿವ ಮಂಕಾಳ್ ವೈದ್ಯರ ಮೇಲೆ ತದಡಿ ಮೀನುಗಾರರು ತುಂಬಾ ಆಶಾಭಾವನೆ ಇಟ್ಟುಕೊಂಡಿದ್ದು, ಈ ಸಮಸ್ಯೆಗೆ ಪರಿಹಾರ ದೊರಕಿಸಲಿ ಎಂದು ಹೇಳಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಗೋಕರ್ಣ ತಾರಮಕ್ಕಿಯ ಅನ್ನಪೂರ್ಣ ನಿಲಯದಲ್ಲಿ ದಿಲೀಪ್ ಹಿರೇಗಂಗೆ, ದಿನೇಶ್ ಹಿರೇಗಂಗೆ ತಮ್ಮ ತಂದೆಯ ಸ್ಮರಣಾರ್ಥ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಸಹಯೋಗದಲ್ಲಿ ರಕ್ತದಾನ ಶಿಬಿರ ನಡೆಸುವ ಮೂಲಕ ಇಂದಿನ ಯುವ ಸಮುದಾಯಕ್ಕೆ ಮಾದರಿಯಾಗಿದ್ದಾರೆ. ಸಾತ್ವಿಕ ವೈದಿಕ ವೇದಮೂರ್ತಿ ಶ್ರೀಧರ್ ಭಟ್ ಷಡಕ್ಷರಿ ಸ್ಮರಣೆಯಲ್ಲಿ ನಡೆದ ಶಿಬಿರವನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಯಾವುದೇ ಪ್ರಚಾರವಿಲ್ಲದೆ ಸಮಾಜಕ್ಕೆ ಅನುಕೂಲವಾಗುವ ಅನೇಕ ಕಾರ್ಯಕ್ರಮ ಮಾಡುತ್ತಿರುವ ಆರ್ಎಸ್ಎಸ್ನ ಸಂಘಟನೆಯ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಸಹಯೋಗದಲ್ಲಿ ಯುವಕರು ನಡೆಸುತ್ತಿರುವ ಕಾರ್ಯ ಪ್ರಶಂಸನೀಯ ಎಂದರು. ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ಮಾತನಾಡಿ, ಪ್ರತಿನಿತ್ಯ ರಕ್ತದ ಅವಶ್ಯಕತೆ ಇರುವ ಇಂದಿನ ದಿನದಲ್ಲಿ ಇಂತಹ ಕಾರ್ಯಕ್ರಮದ ಮೂಲಕ ಜನರಿಗೆ ತಿಳುವಳಿಕೆ ಮತ್ತು ರಕ್ತ ಸಂಗ್ರಹ ಕಾರ್ಯವಾಗಲಿ ಎಂದರು. ಅಪಘಾತ ಮತ್ತಿತರ ತುರ್ತು ಸಮಯದಲ್ಲಿ ರಕ್ತ ನೀಡುವ ಅವಶ್ಯಕತೆ ಬಂದಾಗ ರಕ್ತ ನೀಡಿ ಸಹಕರಿಸುವಂತೆ ಕರೆ ನೀಡಿದ್ರು. ಕಾರ್ಯಕ್ರಮದಲ್ಲಿ ರಾಷ್ಟ್ರೋತ್ಥಾನ ಆಡಳಿತಾಧಿಕಾರಿ ದತ್ತಮೂರ್ತಿ ಕುಲಕರ್ಣಿ, ವೇದಮೂರ್ತಿ ಗಣೇಶ್ ಭಟ್, ಮೃತ್ಯುಂಜಯ ಭಟ್ ಷಡಕ್ಷರಿ, ಗಣಪತಿ ಅಡಿ, ಶ್ರೀಧರ್ ಹಳಿಯಾಳ್, ನಾಗೇಂದ್ರ ಶೇಟ್, ಕದಂಬ ಸಹಕಾರಿ ಸಂಘದ ಗೋಕರ್ಣ ಶಾಖೆಯ ವ್ಯವಸ್ಥಾಪಕ ಮೋಹನ್ ಹೆಗಡೆ ಉಪಸ್ಥಿತರಿದ್ದರು. ಕಲಾವಿದ ರವಿ ಗುನ್ಗಾ ಕಾರ್ಯಕ್ರಮ ನಿರ್ವಹಿಸಿದ್ರು. ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಸಿಬ್ಬಂದಿ ಮತ್ತಿತರರು ಸಹಕರಿಸಿದ್ರು. ಒಟ್ಟು 60ಕ್ಕೂ ಹೆಚ್ಚು ಜನರು ರಕ್ತ ನೀಡಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗದವರಿಗೆ ಮತ್ತೆ ಪರಿಶಿಷ್ಟ ಜಾತಿ ಪ್ರಮಾಣಪತ್ರ ನೀಡುವ ಹುನ್ನಾರ ನಡೆಸುತ್ತಿರುವುದಾಗಿ ತಿಳಿದು ಬಂದಿದ್ದು, ಜಿಲ್ಲಾಡಳಿತ ಈ ಹಿಂದಿನ ಜಿಲ್ಲಾಧಿಕಾರಿಗಳು ತೆಗೆದುಕೊಂಡ ನಿರ್ಣಯವನ್ನೇ ಮುಂದುವರಿಸಿಕೊಂಡು ಹೋಗಬೇಕು. ನೈಜ ಪರಿಶಿಷ್ಟರಿಗೆ ಅನ್ಯಾಯವಾಗಿದ್ದಲ್ಲಿ ಜಿಲ್ಲೆಯಾದ್ಯಂತ ಪ್ರತಿಭಟನೆ ನಡೆಸಲಾಗುವುದು ಎಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ರವಿವಾರದಂದು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಸ್ ಫಕೀರಪ್ಪ, ದಲಿತ ಸಂಘಟನೆಗಳ ಹೋರಾಟದ ಫಲವಾಗಿ 2001-2ರಲ್ಲಿ ಸುಳ್ಳು ಪರಿಶಿಷ್ಟ ಪ್ರಮಾಣಪತ್ರ ನೀಡುವುದನ್ನು ತಡೆ ಹಿಡಿಯಲಾಗಿತ್ತು. ಇದರ ಫಲವಾಗಿ ಮೈಸೂರಿನ ಕುಲಶಾಸ್ತ್ರಿ ಅಧ್ಯಯನ ಸಂಸ್ಥೆಯ ವರದಿಯನ್ನಾಧರಿಸಿ ಮೂಲ ಪರಿಶಿಷ್ಟ ಜಾತಿಯ ಮೊಗೇರರು ಹಾಗೂ ಬೆಸ್ತ ಮೊಗೇರರ ಜೀವನ ಶೈಲಿಗೆ ಸಾಕಷ್ಟು ಅಜಗಜಾಂತರ ಇದೆ. ಇದೀಗ ಈ ಹಿಂದೆ ಇದ್ದ ಜಿಲ್ಲಾಧಿಕಾರಿಯನ್ನ ವರ್ಗಾವಣೆಗೊಳಿಸಿ ತಮಗೆ ಬೇಕಾದ ಜಿಲ್ಲಾಧಿಕಾರಿಗಳನ್ನ ಈ ಜಾತಿ ಪ್ರಮಾಣ ಪತ್ರ ನೀಡುವುದಕ್ಕಾಗಿಯೇ ತರಲಾಗಿದೆ ಎನ್ನುವ ಗುಮಾನಿ ಇದೆ. 2001ರಿಂದ ಸ್ಥಗಿತವಾಗಿದ್ದ ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡುವುದನ್ನು ಮತ್ತೆ ಪ್ರಾರಂಭಿಸಿದ್ದಲ್ಲಿ ಜಿಲ್ಲಾಡಳಿತದ ವಿರುದ್ಧ ಉಗ್ರ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಮ್ಮ ಹೋರಾಟದ ಫಲವಾಗಿ 2001-2ರಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಕೊಡುವುದನ್ನು ನಿಲ್ಲಿಸಿದರು ಸರ್ಕಾರ. ಅದು ನಿಲ್ಲಿಸಿದ ಪೂರ್ವದಲ್ಲಿ ಈ ಕುಲಶಾಸ್ತ್ರಿ ಅಧ್ಯಯನ ಸಂಸ್ಥೆ ನಮ್ಮ ಮೈಸೂರು ಅವರಿಂದ ವರದಿಯನ್ನು ತರಿಸಿಕೊಂಡು ಭಟ್ ವರದಿಯನ್ನು ತರಿಸಿಕೊಂಡು ಮೂಲ ಮೊಗೇರು ಪರಿಶಿಷ್ಟ ಜಾತಿಯ ಮೊಗೇರು ಮೂಲ ನೈಜ ಪರಿಶಿಷ್ಟ ಜಾತಿಯವರು ಯಾರು ಹಬ್ಬ ಹರಿದಿನ ಉಡುಗೆ ತೊಡುಗೆ ಆಚಾರ ವಿಚಾರ ಅವರ ಭಾಷೆಗಳು ಅವರ ದೇವರು ಆ ಧಾರ್ಮಿಕ ಆಚರಣೆಗಳು ಸತ್ತಾಗ ಹುಟ್ಟಿಯೋದು ಆನಂತರ ಮದುವೆ ಮುಂಚೆಗಳು ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಈ ಕಡೆ ಒಂದು ಸೈಡ್ ಈ ಕಡೆ ಒಂದು ಸೈಡ್ ಮಾಡಿದ್ದಾರೆ.
ನೈಜ ಪರಿಶಿಷ್ಟ ಜಾತಿಯ ಮೊಗೆಯರಿಗೆ ಈ ಮಕ್ಕಳ ಮೊಗೆಯರು ಯಾವುದೇ ಹೋಲಿಕೆ ಆಗದು. ಸರ್ಕಾರನ ಅದು ಒಪ್ಪಿಕೊಂಡಿದೆ ಆ ವರದಿ. ಈಗ 2001-2ರಿಂದ ಜಾತಿ ಪ್ರಮಾಣ ಪತ್ರ ನಿಲ್ಲಿಸಿದಾರೆ, ಎಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಈಗ ಹೊಸ ಜಿಲ್ಲಾಧಿಕಾರಿ ಈ ಜಾತಿ ಪ್ರಮಾಣ ಪತ್ರವನ್ನು ಕೊಡಲಿಕ್ಕಾಗಿ ಹಿಂದಿನ ಜಿಲ್ಲಾಧಿಕಾರಿಯವರನ್ನ ವರ್ಗಾವಣೆ ಮಾಡಿದಾರ, ಕೊಡೋದಕ್ಕಾಗಿ ಈಗಿನ ಹೊಸ ಜಿಲ್ಲಾಧಿಕಾರಿಗಳು ತಂದಿದ್ದಾರೆ ಅಂತ ಪತ್ರಿಕೆಯನ್ನು ನಾವು ನೋಡಿದ್ದೀವಿ. ಹಾಗಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು, ಕಂದಾಯಾಧಿಕಾರಿಗಳು 2001-2ರಿಂದ ನೀವು ನಿಲ್ಲಿಸಿದಂತಹ ಜಾತಿ ಪ್ರಮಾಣ ಪತ್ರವನ್ನು ಕೊಡೋದು ನಿಲ್ಲಿಸಿದ್ದನ್ನ ಪುನಃ ಈಗ ನೀವು ಕೊಡ್ತೀರಿ ಅಂತ ಹೇಳಿದ್ರೆ ಈ ಜಿಲ್ಲೆಯ ನೈಜ ಪರಿಶಿಷ್ಟ ಜಾತಿ ಏನು ಸಂಘಟನೆಗಳಿದ್ದಾವೆ, ನಾವು ಜಿಲ್ಲೆಯಾದ್ಯಂತ ಎಲ್ಲ ಸಂಘಟಿತರಾಗಿ ಹೋರಾಟ ಮಾಡ್ತೀವಿ. ಈ ಜಾತಿ ಪ್ರಮಾಣ ಪತ್ರ ಕೊಡೋದು ವಿರುದ್ಧ ನೀವು ಈ ಹಿಂದೆ ಏನು ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗಳು ಹೇಳಿದವು ಆ ಒಂದು ಆದೇಶವನ್ನು ಹಿಂದಿನ ಅಧಿಕಾರಿಗಳು ಏನು ಜಿಲ್ಲಾಧಿಕಾರಿಗಳು ನಿರ್ಧಾರ ತಗೊಂಡ ಆ ನಿರ್ಧಾರವನ್ನು ಮುಂದುವರಿಸಬೇಕು. ದೀಪಕ್ ಕುಡಾಳ್ಕರ್ ಮಾತನಾಡಿ, ಮೊಗೆರ ಸಮುದಾಯವಷ್ಟೇ ಅಲ್ಲದೆ ಗೊಂಡ ಸಮುದಾಯದವರು ವಾಮ ಮಾರ್ಗದ ಮೂಲಕ ಪರಿಶಿಷ್ಟ ಜಾತಿ ಪ್ರಮಾಣಪತ್ರ ಪಡೆಯುತ್ತಿರುವುದನ್ನು ಗಮನಕ್ಕೆ ಬರುತ್ತಿದ್ದಂತೆ 2017ರಲ್ಲಿ ಪ್ರಮಾಣಪತ್ರ ನೀಡುವುದನ್ನ ತಡೆಹಿಡಿಯಲಾಗಿತ್ತು. ಆದರೆ ಕಳೆದ ಕೆಲ ತಿಂಗಳ ಹಿಂದೆ ನಾಗರಿಕ ಹಕ್ಕು ನಿರ್ದೇಶನಾಲಯದ ಸೂಚನೆಯನ್ನು ಮೀರಿ ಸಿಂಧುತ್ವ ನೀಡಲು ಮುಂದಾಗಲಾಗಿದ್ದು, ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದ ಬಳಿಕ ತಡೆಹಿಡಿಯಲಾಗಿದೆ. ನೈಜ ಮೊಗೆರರಿಗೆ ಪರಿಶಿಷ್ಟ ಪ್ರಮಾಣಪತ್ರ ನೀಡಿದ್ದಲ್ಲಿ ಅಭ್ಯಂತರ ಇಲ್ಲ, ಆದರೆ ಸುಳ್ಳು ಜಾತಿ ಪ್ರಮಾಣಪತ್ರಕ್ಕೆ ಮಣೆ ಹಾಕಬಾರದು. ಕಾರವಾರದ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ SC/ST ಬಜೆಟ್ ಅನ್ನ ಪಾರದರ್ಶಕವಾಗಿ ಬಳಸುತ್ತಿಲ್ಲ, ವಿದ್ಯಾರ್ಥಿಗಳಿಗೆ ಸ್ಟಡಿ ಉಪಕರಣಗಳನ್ನು ನೀಡುತ್ತಿಲ್ಲ, ಕೋಟ್ಯಾಂತರ ರೂಪಾಯಿ ಬಳಕೆ ಆಗಿಲ್ಲ ಎಂದು ದೀಪಕ್ ಕುಡಾಳ್ಕರ್ ಆರೋಪಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಮೊಗೆ ಜಾತಿ ಪ್ರಮಾಣ ಪತ್ರವು ಕಳೆದ ಸುಮಾರು 30-40 ವರ್ಷಗಳ ಕಾಲ ತಾವು ಮೊಗೆ ಪರಿಶಿಷ್ಟ ಜಾತಿಯವರು ಅಂತ ಹೇಳಿ ಜಾತಿ ಪ್ರಮಾಣ ಪತ್ರವನ್ನು ತಗೊಳ್ತಾ ಇದೆ. ಅದನ್ನು ಅನೇಕ ನಮ್ಮ ಹೋರಾಟ, ಹೈಕೋರ್ಟ್, ಸುಪ್ರೀಂ ಕೋರ್ಟಿನ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಮೊಗೆರರು ಯಾರು ಮತ್ತು ಪರಿಗಣಿಸಿ ಕುಲಶಾಸ್ತ್ರೀಯ ಅಧ್ಯಯನವನ್ನು ಮಾಡಿ ಒಂದು ಅಜೆಂಡಾವನ್ನು ಮಾಡಿ ಪರಿಶೀಲನೆಯನ್ನು ಮಾಡಿ ನಿಜವಾದ ಮೊಗೆರರಿಗೆ ಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕು ಎಂದು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಮತ್ತು ಯಾವುದೇ ಪರಿಶಿಷ್ಟ ಜಾತಿ ಜನಾಂಗದ ಪ್ರಮಾಣ ಪತ್ರವನ್ನು ನೀಡಬೇಕಿದ್ರೆ ಅದನ್ನು ಕುಲಂಕುಷವಾಗಿ ನ್ಯಾಯಯುತವಾಗಿ ಪರಿಗಣಿಸಿ ಅವರಿಗೆ ಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕು ಎನ್ನುವ ಉದ್ದೇಶದ ಮೇರೆಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದಾರೆ. ಆದರೆ ಕಳೆದ 2007-6 ಸಾಲಿನಲ್ಲಿ ಈ ಹಿಂದುಳಿದ ವರ್ಗ ಜನಾಂಗದ ನಮ್ಮ ಮೊಗವೀರ ಜನಾಂಗಕ್ಕೆ ಸಂಬಂಧಪಟ್ಟಂತಹ ಮೊಗೆರರಿಗೆ ಜಾತಿ ಪ್ರಮಾಣ ಪತ್ರವನ್ನು ಕೊಡುವುದು ನಿಲ್ಲಿಸಿದ ನಂತರ ಅವರಿಗೆ ಸರ್ಕಾರದಿಂದ ಸಿಗುತ್ತಿರುವಂತಹ ಎಲ್ಲ ಸವಲತ್ತನ್ನು ಬಂದ್ ಮಾಡಲಾಗಿದೆ. ತುಳಸಿದಾಸ್ ಪಾವಸ್ಕರ್ ಮಾತನಾಡಿ, ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದು ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಸದಸ್ಯರಾದವರು ಉದ್ಯೋಗ ಗಿಟ್ಟಿಸಿಕೊಂಡವರ ಮೇಲೆ ದಲಿತ ದೌರ್ಜನ್ಯ ಪ್ರಕರಣ ದಾಖಲಿಸಲಾಗುವುದು. ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಮುಖಂಡರಾದ NR ಮುಕ್ರಿ, ರವೀಂದ್ರ, ಎಲಿಶಾ ಯಲಕಪಾಟಿ, ಮಾರುತಿ ಪಾವ್ಸ್ಕರ್, ಕಿರಣ್ ಶಿರೋರ್ ಮುಂತಾದವರು ಇದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.